ನಮ್ಮದು ಏನಂದರೆ ಅಭಯ್ ಫಾರ್ಮ್ ಅಂತ ಮೈಸೂರಿನಲ್ಲಿದೆ, ಹುಣಸೂರು ತಾಲೂಕಿನಲ್ಲಿ. ಸೊ ಅಭಯ್ ಫಾರ್ಮ್ನಲ್ಲಿ ನಮ್ಮದು ಫ್ರೂಟ್ ಫಾರೆಸ್ಟು 40 ಥರದ್ದು ಫ್ರೂಟ್ಸ್ ಇದೆ. ಫ್ರೂಟ್ಸ್ನ ಗ್ರೋ ಮಾಡಿಬಿಟ್ಟು ಅದನ್ನು ನಾವು ತಲುಪಿಸೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ಈ ಒಂದು ಆತ್ಮನಿರ್ಭರ ಭಾರತ ಅಂತ ಕೇಳಿರ್ಬೋದು ನೀವು. ಆತ್ಮನಿರ್ಭರ ಭಾರತದ ಕರ್ನಾಟಕದ ಮೊದಲೇ ಬೆನಿಫಿಷರಿ ನಾನು, ಸೆಕೆಂಡ್ ಟು ದ ಕಂಟ್ರಿ. ಸೊ ನಾವೇನು ಮಾಡ್ತೀವಿ ಅಂದರೆ ಫ್ರೂಟ್ಸ್ನ ಬೆಳೆದಿದ್ದಷ್ಟೇ ಅಲ್ಲದೆ ಆ ಬೆಳೆದಿದ್ದಂಥ ಫ್ರೂಟ್ಸ್ನ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಮಾಡ್ಬೋದು ಅನ್ನೋದನ್ನ ನಮ್ಮದೇ ಆದ ಒಂದು ಪ್ರೊಸೆಸಿಂಗ್ ಯೂನಿಟ್ ನಮ್ಮ ತೋಟದ ಪಕ್ಕದಲ್ಲಿದೆ. ಇಲ್ಲಿ ಮಾಡಿರೋಂಥ ಪದಾರ್ಥಗಳು ಇವಾಗ ನೀವು ಯಾವುದೇ ಪ್ರಾಡಕ್ಟ್ ನೋಡಿದ್ರೆ ಇದರಲ್ಲಿ CFTRI ಪ್ರೊಸೆಸಿಂಗ್ ಯೂನಿಟ್ ಅಂತ ಇರ್ಬೋದು. ಸೊ ಇದರಲ್ಲಿ ಏನು ಅಂದರೆ ಒಂದು ನಮ್ಮದು ವಿಶೇಷತೆ ಏನು ಅಂದರೆ ಫಸ್ಟು ನಮ್ಮ ಪರ್ಟಿಕ್ಯುಲರ್ ಪ್ರೊಸೆಸಿಂಗ್ ಯೂನಿಟಲ್ಲಿ ನಾವು ಬಾಳೆಕಾಯಿನ ಪೌಡ್ರ್ ಮಾಡ್ತೀವಿ. ಈ ಬಾಳೆಕಾಯಿನ ಪೌಡ್ರ್ ಮಾಡೋದ್ರಿಂದ ಏನು ಅನುಕೂಲ ಅಂದರೆ ಅದು ಆಲ್ಟರ್ನೇಟಿವ್ ಟು ಮೈದಾ. ಸೊ ಮೈದಾ ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಈ ಟ್ರೆಡಿಷ್ನಲಿ ಬಾಳೆಕಾಯಿ ಪೌಡ್ರನ್ನ ಏನು ಮಾಡ್ತಾಯಿದ್ರು ಅಂದರೆ ಮಕ್ಳಿಗೆ ಕೊಡ್ತಾಯಿದ್ರು, ಅಂದರೆ ಅಷ್ಟು ಪೌಷ್ಟಿಕಾಂಶ ಇರುವಂಥ ಪದಾರ್ಥ ಅದು ಅಂತ. ಈಗ ಅದೇ ಪದಾರ್ಥನ ಅದ್ರ ಮೇಲೆ ರಿಸರ್ಚ್ ಮಾಡಿ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಬನಾನಾ ಅಂತ ಇದೆ, CFTRI ಅಂತ ಇದೆ, ಇಲ್ಲೆಲ್ಲ ರಿಸರ್ಚ್ ಎಲ್ಲ ಆಗಿ ಆ ಬಾಳೆಕಾಯಿ ಹುಡಿ ಮತ್ತು ಬೇರೆ ಬೇರೆ ಮಿಲೆಟ್ನಲ್ಲಿ ಕೆಲವೆಲ್ಲ ಲಿಮಿಟೇಷನ್ಸ್ ಇದೆ, ಬೈಂಡಿಂಗ್ ಬರಲ್ಲ, ಕೆಲವೆಲ್ಲ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ಹೋಗ್ಲಾಡಿಸ್ಗೆ ಬನಾನಾ ಪೌಡ್ರು ಬಾಳೆಕಾಯಿ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು 40 ಪ್ರಾಡಕ್ಟ್ಸ್ಗಳನ್ನ ಮಾಡಿದ್ದೀವಿ ನಾವು. ಸೊ ಅದಲ್ಲದೆ ಈ CFTRI ಯೂನಿಟಲ್ಲಿ ಲೈಕ್ ಆ್ಯಕ್ಚುಲಿ ಜಾಮ್ಗಳು, ಪಿಕಲ್ಸ್ಗಳು ಮತ್ತು ಸ್ಕ್ವಾಶ್ಗಳು. ಇದರ ವಿಶೇಷತೆ ಏನು ಅಂದರೆ ಯಾವುದಕ್ಕೆ ಆಗಲಿ ಪ್ರಿಸರ್ವೇಟಿವ್ಸ್ ಇಲ್ಲ. ಸೊ ಅದ್ರ ಜೊತೆಗೆ ಪೆಕ್ಟಿನ್ ಅಂತ ಬರುತ್ತೆ. ಪೆಕ್ಟಿನ್ನು ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪೆಕ್ಟಿನ್, ಕೆಮಿಕಲ್ ಪೆಕ್ಟಿನ್ ಯೂಸ್ ಮಾಡಲ್ಲ. ಆ ಫ್ರೂಟಿಂದ ಎಕ್ಸ್ಟ್ರಾಕ್ಟ್ ಪೆಕ್ಟಿನ್ ಮಾಡೋದಕ್ಕೇ 7,000 ರೂಪಾಯಿ ತೊಗೊಳುತ್ತೆ 1 kgಗೆ. ಸೊ ಆ ರೀತಿ ಪ್ರೊಸೆಸಿಂಗು ಇಂಗ್ರೀಡಿಯೆಂಟ್ ಮೇಲೆ ಫೋಕಸ್ ಮಾಡ್ತೀವಿ. ಆಮೇಲೆ ಸ್ಕ್ವಾಶ್ಗಳು ಬಂದಾಗ ನೀವು ಇವಾಗ ನನ್ನರಿ ಸ್ಕ್ವಾಶ್ ಇರ್ಬೋದು, ಜಾಮೂನ್ ಇರ್ಬೋದು, ಆಮ್ಲ ಇರ್ಬೋದು, ಮಾರ್ಕೆಟ್ನಲ್ಲಿ ಏನೇ ಸಿಗೋದಿದ್ರು ನಿಮಗೆ ಅದಕ್ಕೆ ಶುಗರ್ ಸಿರಪ್ ಹಾಕಿ ಸಿಗೋದು. ನಾವು ವಿತೌಟ್ ಶುಗರ್ ಸಿರಪ್ ಹಾಕಿ ಪ್ಲೈನ್ ಏನಿದೆ ಆ ಪ್ರಾಡಕ್ಟ್, ಆ ಪ್ಲೈನ್ ಇರೋದಂಥದ್ದೇ ಕೊಡ್ತಾಯಿದ್ದೀವಿ. ಸೊ ಪ್ಯೂರ್ ಏನು ಬರುತ್ತೆ ಆ ಪ್ಯೂರ್ನ ಕೊಡೋದಕ್ಕೆ ಇದು ಮಾಡ್ತಾಯಿದ್ದೀವಿ. ನೀವು ಇದನ್ನು ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಬೇಲ್ದಂಡದ್ದು ನೋಡಿ ಎಷ್ಟು ಗಟ್ಟಿ ಬರುತ್ತೆ. ಅದು ಏನಿದೆ ಅದನ್ನೇ ಸ್ಕಾಪ್ ಮಾಡಿಬಿಟ್ಟು ಕೊಡ್ತೀವಿ ನಾವು. ಹೌದೌದು, ಇಲ್ಲಿ ರಾಗಿ ಕಣದ ವಿಶೇಷತೆ ಏನು ಅಂದರೆ ನಾವು ಯಾವುದೇ ಒಂದು ಮಿಡ್ಲ್ ಮ್ಯಾನ್ನ ಆದಷ್ಟು ಅವಾಯ್ಡ್ ಇಲ್ಲಿ ಸೇರಿಸ್ಕೊಡಲ್ಲ. ಇಲ್ಲಿ ರೈತರೇ ಬೆಳೆದಿರೋವಂಥ ಪದಾರ್ಥಗಳು, ಅದಲ್ಲದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಶ್ರೇಷ್ಠವಾಗಿರುವಂಥದ್ದು. ಸೊ ಅದಕ್ಕೆ ಈ ಥರ ಮಾರ್ಕೆಟ್ ಇರೋದ್ರಿಂದ ಲೈಕ್ ಆ್ಯಕ್ಚುಲಿ ಗ್ರಾಹಕರಿಗೆ ಮತ್ತು ಒಂದು ಯಾರು ಪ್ರೊಡ್ಯೂಸರ್ ಮಾಡ್ತಾರೆ ಅವ್ರಿಗೊಂದು ಕನೆಕ್ಷನ್ಸ್ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಈ ಥರ ಮಾರ್ಕೆಟ್ ಇರೋಂಥ ರಾಗಿ ಕಣ ಮಾರ್ಕೆಟ್ಗೆ ನೀವೆಲ್ಲರೂ ಬಂದು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ.